ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ 84. ಅಂದು ವಾರ್ಷಿಕೋತ್ಸವ ಸಮಾರಂಭ ಇದ್ದಿದ್ದರಿಂದ ಇಡೀ ಶಾಲೆಗೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ನೃತ್ಯಕ್ಕೆ ತಕ್ಕನಾದ ಉಡುಪುಗಳನ್ನು ಧರಿಸಿ ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಹಾಗೆಯೇ ಶಾಲೆಯಲ್ಲಿ ಬಂದಂತಹ ಪೋಷಕರೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಸಲಾಗಿತ್ತು. ಮಕ್ಕಳ ನೃತ್ಯಕ್ಕೆಂದು ಸಿದ್ಧ ಮಾಡಿದ್ದ ಅದೇ ವೇದಿಕೆ ಮೇಲೆ ಶಿವರಾಮ್ ಆಳ್ವ ಅವರು, ರೂಪಾ, ಸ್ಪಂದನ, ಮಿಥುನ್ ಹಾಗೂ ಧನುಷ್ ಕುಳಿತಿದ್ದರೆ, ಆರಾಧ್ಯ ಶರದಿಯ ಜೊತೆ ಒಂದು ಬದಿಯಲ್ಲಿ ನಿಂತಿದ್ದಳು. ಇನ್ನೇನು ಶಾಲೆಯ ಕಾರ್ಯಕ್ರಮದ ನಿರೂಪಣೆ ಶುರು ಮಾಡಬೇಕು ಎನ್ನುವಾಗಲೇ ಶಾಲೆಯ ಆವರಣಕ್ಕೆ 4 ಕಾರುಗಳು ಬಂದು ನಿಂತಿದ್ದವು. ಶಾಲೆಗೆ ಸಮಾರಂಭಕ್ಕೆ ಬರಬೇಕಾಗಿದ್ದ ಮುಖ್ಯ ಅತಿಥಿಗಳು ಬಂದಿದ್ದರು. ಅವರು ಬರುತ್ತಿದ್ದ ಹಾಗೆ ಕುಳಿತಿದ್ದವರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾ ಅವರಿಗೆ ಸ್ವಾಗತ ಕೋರಿದರು. ತುಂಬ ದಿನಗಳ ನಂತರ ತಾನು ಓದಿದ ಶಾಲೆಯನ್ನು ನೋಡಿದವಳ ಕಣ್ಣುಗಳು ತುಂಬಿದವು. ಎಲ್ಲರ ನೋಟ ತನ್ನ ಮೇಲೆ ಇರುವುದನ್ನು ಅರಿತು ಹಾಗೆ ಕಣ್ಣೀರನ್ನು ತೊಡೆದುಕೊಂಡು ವೇದಿಕೆಯ ಮೇಲೆ ಬಂದು ಮೊದಲಿಗೆ ಶಿವರಾಮ್ ಆಳ್ವ ಹಾಗೂ ರೂಪಾ ಆಳ್ವ ಅವರ ಕಾಲಿಗೆ ನಮಸ್ಕರಿಸಿ, ನಂತರ ಸ್ಪಂದನ ಅವರ ಕಾಲಿಗೆ ನಮಸ್ಕರಿಸಲು ಹೋಗುತ್ತಿದ್ದ ಹಾಗೆ, ನಿಶ್ಚಿತ, ಇದೇನು ಮಾಡ್ತಿದ್ದೀಯಾ? ಈಗ ನೀನು ಸಾಮಾನ್ಯ ವಿದ್ಯಾರ್ಥಿನಿಯಲ್ಲ, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ. ನಿನಗೆ ನಿನ್ನದೇ ಆದ ಘನತೆ, ಗೌರವ ಇದೆ ಎನ್ನುತ್ತಿದ್ದ ಹಾಗೆ, ಈಗ ನೀವು ಹೇಳಿದ್ರಲ್ಲ ಮೇಡಮ್, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ, ನನ್ನದೇ ಆದ ಘನತೆ, ಗೌರವ ಇದೆಲ್ಲ ನೀವು ಹಾಕಿದ ಭಿಕ್ಷೆ ನನಗೆ. ನನ್ನ ಊರಿಗೆ ಬಂದು ಮರಳಿ ನನ್ನನ್ನು ಓದಲು ಶಾಲೆಗೆ ಕರೆದುಕೊಂಡು ಬರಲಿಲ್ಲ ಎಂದಿದ್ದರೆ ಇಷ್ಟೊತ್ತಿಗೆ ಯಾವುದೋ ಒಂದು ಮೂಲೆಯಲ್ಲಿ 2 ಮಕ್ಕಳನ್ನು ಎತ್ತು ಯಾರದ್ದೋ ಮನೆಯಲ್ಲಿ ಮುಸರೆ ತಿಕ್ಕುತ್ತಿದ್ದೆ ನಾನು ಎಂದವಳಿಗೆ ಶಾಲೆಯ ಮೇಲೆ, ಅವರ ಕುಟುಂಬದವರ ಮೇಲೆ ಅಪಾರ ಗೌರವ ಅವಳಿಗೆ. ಸ್ಪಂದನ ಅವರ ಕಾಲಿಗೆ ನಮಸ್ಕರಿಸಿ ಹಾಗೆ ಮಿಥುನ್ ಅವರ ಕಾಲಿಗೂ ನಮಸ್ಕರಿಸಿ ಕುಳಿತಳು. ಹಾಗೆ ಎಲ್ಲರಿಗೂ ಸ್ವಾಗತ ಭಾಷಣವನ್ನು ಮುಗಿಸಿದ ನಂತರ ಎದ್ದು ನಿಂತು ಮಾತನಾಡಲು ಶುರು ಮಾಡಿದಳು. ಜಿಲ್ಲಾಧಿಕಾರಿ ನಿಶ್ಚಿತ. ಅಂದು ಉತ್ತರ ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯ ಹುಡುಗಿ ಇಂದು ಇಡೀ ರಾಜ್ಯವೇ ಹೆಮ್ಮೆಯಿಂದ ಮಾತನಾಡುವ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಣಿ. ಎಲ್ಲರಿಗೂ ನಮಸ್ಕಾರ ಎಂದು ಕಂಚಿನ ಕಂಠದಿಂದ ಬಂದ ಆ ಶಬ್ದಕ್ಕೆ ಇಡೀ ಶಾಲೆಯ ಆವರಣವೇ ನಿಶ್ಶಬ್ದವಾಗಿತ್ತು. ಅವಳ ಜೀವನದಲ್ಲಿ ಧೈರ್ಯವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಸಾಧನೆ ಮಾಡಿದವಳು ಅವಳು. ನಾನೊಬ್ಬಳು ರ್ಯಾಂಕ್ ಸ್ಟೂಡೆಂಟ್, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಎಂದು ಮಾತ್ರ ಎಲ್ಲರಿಗೂ ಗೊತ್ತು. ಆದರೆ ನನ್ನ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಹಳ್ಳಿಯ ಹುಡುಗಿ ನಾನು. ನನ್ನ ಪ್ರಾಥಮಿಕ ಶಿಕ್ಷಕರ ಸಹಾಯದಿಂದ ಈ ಶಾಲೆಗೆ ಬಂದು ಸೇರಿದೆ. 10ನೇ ತರಗತಿಗೆ ಮದುವೆಯಾಗಬೇಕಾಗಿದ್ದವಳು ಮರಳಿ ಶಾಲೆಗೆ ತಂದಿದ್ದು ಸ್ಪಂದನ ಮೇಡಮ್ ಹಾಗೂ ಮಿಥುನ್ ಸರ್. ಇವತ್ತು ನಾನು ಏನೇ ಆಗಿದ್ದರೂ ಅದು ಈ ದೇವಸ್ಥಾನದಿಂದ, ಇಲ್ಲಿ ಕುಳಿತಿರುವ ದೇವರುಗಳಿಂದ. ಇವರ ಋಣವನ್ನು ನಾನು 7 ಜನ್ಮದಲ್ಲೂ ತೀರಿಸಲು ಸಾಧ್ಯವಿಲ್ಲ. ಈ ಶಾಲೆ ಎಂದರೆ ನನಗೆ ಅಪಾರವಾದ ಪ್ರೀತಿ ಹಾಗೂ ಗೌರವ ಇದೆ. ಅಂತಹ ಶಾಲೆಗಳು ನನ್ನಂತಹ ವಿದ್ಯಾರ್ಥಿಗಳಿಗೆ ಸಿಕ್ಕರೆ ಎಲ್ಲರೂ ಸಾಧನೆಗಳನ್ನು ಮಾಡುತ್ತಾರೆ. ಈ ಶಾಲೆಯ ಬಗ್ಗೆ ನಾನು ಒಂದು ಆರ್ಟಿಕಲ್ ಕೂಡ ಬರೆದಿದ್ದೆ. ಅದಕ್ಕೆ ಒಳ್ಳೆಯ ಮೆಚ್ಚುಗೆ ಕೂಡ ಬಂದಿತ್ತು. ತುಂಬ ದಿನಗಳಿಂದ ನನ್ನ ಶಾಲೆಗೆ ಬರಬೇಕು ಎಂಬ ಆಸೆ ಇತ್ತು. ಆದರೆ ಕೆಲಸದ ಒತ್ತಡದಿಂದ ಬರಲು ಆಗಿರಲಿಲ್ಲ. ಸ್ಪಂದನ ಮೇಡಮ್ ಕರೆ ಮಾಡಿ ಶಾಲೆ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬರಲೇಬೇಕು ಎಂದು ಹೇಳಿದಾಗ ನನಗಾದ ಖುಷಿ ಅಷ್ಟಿಷ್ಟಲ್ಲ. ನನಗೆ ಏನೇ ಕೆಲಸ ಇದ್ದರೂ ಬರ್ತೀನಿ ಮೇಡಮ್ ಎಂದು ಹೇಳಿದೆ. ನನ್ನನ್ನು ನನ್ನ ಶಾಲೆಗೆ ಮರಳಿ ಕರೆತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಎಂದು ಅವರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ತನ್ನ ಮಾತುಗಳನ್ನು ಮುಗಿಸಿದ್ದಳು ನಿಶ್ಚಿತ. ಹಳೆಯದನ್ನೆಲ್ಲ ನೆನೆದವಳು ಒಂದು ಕ್ಷಣ ಭಾವುಕಳಾಗಿದ್ದಳು. ಅಂದು ಅವಳ ಮದುವೆ ಎಂಬ ಬಂಧನದಲ್ಲಿ ಸಿಲುಕಿದಿದ್ದರೆ ಅವಳು ಸಾಧನೆಯ ಶಿಖರವನ್ನು ಏರಲು ಸಾಧ್ಯವಾಗುತ್ತಿರಲಿಲ್ಲ. ಅಂದು 10ನೇ ತರಗತಿಗೆ ಅವಳನ್ನು ಮದುವೆ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದ ಅವಳ ತಂದೆ, ಅಣ್ಣ ಹಾಗೂ ತಾಯಿ ಎಲ್ಲರನ್ನೂ ಇಂದು ಹೂವಿನ ಹಾಗೆ ನೋಡಿಕೊಂಡಿದ್ದಾಳೆ. ಹೆಣ್ಣು ಮಗಳು ಮನೆಯಲ್ಲಿದ್ದರೆ ಭಾರ ಎಂದು ತಿಳಿದಿದ್ದವರು ಇಂದು ಅವಳ ಸಹಾಯದಿಂದ ಜೀವನ ಮಾಡುತ್ತಿದ್ದಾರೆ. ಜೀವನದಲ್ಲಿ ಅವಳು ಉತ್ತಮ ಸಾಧನೆಯನ್ನು ಮಾಡಿದರೂ ಸಹ ಮದುವೆ ಎಂಬ ಬಂಧನದಿಂದ ದೂರ ಉಳಿದು ಬಡ ಜನರ ಸೇವೆ ಮಾಡುತ್ತಿದ್ದಾಳೆ. ನಿಶ್ಚಿತಾಳ ಮಾತು ಕೇಳುತ್ತಿದ್ದ ಶರದಿ, ಅದೆಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ನೀವು ಎಂದು ಮನದಲ್ಲೇ ಹೇಳಿಕೊಂಡಿದ್ದಳು. ಅಲ್ಲದೆ ಅವಳ ಬಗ್ಗೆ ಕೆಲವು ವಿಚಾರಗಳನ್ನು ಆರಾಧ್ಯಳನ್ನು ಕೇಳಿ ತಿಳಿದುಕೊಂಡಿದ್ದಳು ಕೂಡ. ಎಲ್ಲರ ಭಾಷಣ ಮುಗಿಯುತ್ತಿದ್ದ ಹಾಗೆ
ಕೊನೆಯಲ್ಲಿ ಎದ್ದು ನಿಂತ ಸ್ಪಂದನ ಅವರು, ನಮ್ಮ ಶಾಲೆಯಲ್ಲಿ ಇಂದಿನ ವರ್ಷದಿಂದ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಇರುವ ಹಾಗೆ ಬೆಸ್ಟ್ ಟೀಚರ್ ಅವಾರ್ಡ್ ಕೊಡಬೇಕು ಎಂದು ನಿರ್ಧರಿಸಿದ್ದೇವೆ. ಹಾಗೆಯೇ ಈ ವರ್ಷ ನಮ್ಮ ಶಾಲೆಗೆ ಬಂದು ಅತಿ ಕಡಿಮೆ ಸಮಯದಲ್ಲಿ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಪಾಠ ಮಾಡಿ ಅವರ ಮನಸ್ಸನ್ನು ಗೆದ್ದು ಎಲ್ಲ ಮಕ್ಕಳು ಉತ್ತಮ ಅಂಕವನ್ನು ಗಳಿಸುವ ಹಾಗೆ ಮಾಡಿರುವ ಮಿಸ್ ಶರದಿಗೆ ಈ ಅವಾರ್ಡ್ ಕೊಡಬೇಕು ಎಂದು ನಿರ್ಧರಿಸಿದ್ದೇವೆ ಎನ್ನುತ್ತಿದ್ದ ಹಾಗೆ ಆರಾಧ್ಯಳ ಪಕ್ಕ ನಿಂತಿದ್ದ ಶರದಿಗೆ ಆಶ್ಚರ್ಯವಾಗಿತ್ತು. ಸ್ಪಂದನ ಅವರು ಹೇಳಿದ್ದ ಮಾತನ್ನು ಈಗಲೂ ಅವಳಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ವಾವ್ ಶರದಿ, ಕಂಗ್ರ್ಯಾಚುಲೇಷನ್! ಮಮ್ಮಿ ಸ್ಟೇಜ್ ಮೇಲೆ ಕರೆಯುತ್ತಿದ್ದಾರೆ, ಹೋಗು ಎಂದಳು ಆರಾಧ್ಯ. ಆಗಲೇ ಶರದಿಗೆ ಖುಷಿಗೆ ಕಣ್ಣುಗಳು ತುಂಬಿದವು. ಅವಳಿಗೆ ಈಗ ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾದಳು. ಅದೇ ಅಂಜಿಕೆಯಲ್ಲಿ ವೇದಿಕೆ ಮೇಲೆ ಕೂಡ ಬಂದಿದ್ದಳು. ಧನುಷ್, ಶರದಿಗೆ ಈ ಅವಾರ್ಡ್ ನೀನೇ ಕೊಡು ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ ಧನುಷ್ನ ಮುಖ ಬಿಳಿಚಿಕೊಂಡು ಇಂಗು ತಿಂದ ಮಂಗನಂತಾಗಿತ್ತು. ಅವಳನ್ನು ಶಾಲೆಯಿಂದ ತೆಗೆಯಬೇಕು ಎಂದು ಪ್ರಯತ್ನ ಪಡುತ್ತಿರುವವನ ಕೈಯಿಂದಲೇ ಉತ್ತಮ ಶಿಕ್ಷಕಿ ಎಂಬ ಅವಾರ್ಡ್ ತೆಗೆದುಕೊಂಡಿದ್ದಳು. ಅವನ ಕೈಯಿಂದ ಜ್ಞಾನಜ್ಯೋತಿ ಶಾಲೆಯ ಸಂಕೇತವಿರುವ ಒಂದು ಅವಾರ್ಡ್ ಕೈಯಲ್ಲಿ ತೆಗೆದುಕೊಂಡವಳು, ಮಿಸ್ಟರ್ ಧನುಷ್, ಅವತ್ತು ಎಲ್ಲ ಶಿಕ್ಷಕರ ಮುಂದೆ ಏನು ಹೇಳಿದೆ? ನಾನು ಪಾಠ ಮಾಡುವ ನೆಪದಲ್ಲಿ ಸಂಬಳಕ್ಕೋಸ್ಕರ ಇಲ್ಲಿ ಕೆಲಸ ಮಾಡುತ್ತಿದ್ದೀನಿ, ಮಕ್ಕಳಿಗೆ ಏನೂ ಕಲಿಸುತ್ತಿಲ್ಲ ಎಂದು ಆರೋಪ ಮಾಡಿದ್ದೆ ಅಲ್ಲವಾ? ಅಂದು ಆರೋಪ ಮಾಡಿದ ನಿನ್ನ ಕೈಯಿಂದಲೇ ಇಂದು ಉತ್ತಮ ಶಿಕ್ಷಕಿ ಎನ್ನುವ ಬಿರುದನ್ನು ಪಡೆದುಕೊಳ್ಳುತ್ತಿದ್ದೇನೆ ಇಂದು ಅವನ ಕಿವಿಯ ಬಾಗಿ ಮೆಲ್ಲನೆ ಹೇಳಿದಳು. ಅವನು ಕೈ ಮುಷ್ಟಿ ಮಾಡಿ ಕೋಪ ಮಾಡಿಕೊಳ್ಳುವುದನ್ನು ನೋಡಿದವಳು, ನೀನು ಕೋಪ ಮಾಡಿಕೊಳ್ಳುವುದರಲ್ಲಿ ಮೊದಲಿಗೆ ಎಂದು ನನಗೂ ಕೂಡ ಚೆನ್ನಾಗಿ ಗೊತ್ತು, ಆದರೆ ಈ ನಿನ್ನ ಕೋಪ ನೋಡಿ ಇಲ್ಲಿ ಯಾರೂ ಹೆದರುವುದಿಲ್ಲ ಎಂದು ಮತ್ತೊಮ್ಮೆ ಹೇಳಿ ಅಲ್ಲಿಂದ ಹಿಂದೆ ಸರಿದಿದ್ದಳು. ನಿಮ್ಮೆಲ್ಲರಿಗೂ ಇನ್ನೊಂದು ಬಹು ಮುಖ್ಯವಾದ ವಿಚಾರವನ್ನು ಹೇಳಬೇಕು. ಈ ವಿಚಾರವನ್ನು ಹಿಂದೆ ಹೇಳಬೇಕು ಎಂದು ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದೇನೆ. ಪ್ರತಿ ವರ್ಷವೂ ಜಪಾನಿನಲ್ಲಿ ನಡೆಯುವ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಅರ್ಜಿ ಹಾಕುತ್ತಲೇ ಬಂದಿದ್ದೆ. ಪ್ರತಿ ವರ್ಷವೂ ನನಗೆ ನಿರಾಸೆಯಾಗುತ್ತಿತ್ತು. ಆದರೆ ಈ ವರ್ಷ ನನ್ನ ಬಹುದಿನದ ಕನಸು ನೆರವೇರಿದೆ. ಜಪಾನ್ನಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಈ ವರ್ಷ ನನ್ನ ಶಾಲೆಯ 2 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಇದು ನನಗೆ ಹೇಳಲಾಗದಷ್ಟು ಖುಷಿ ನೀಡಿದೆ. ಇಂತಹ ಶುಭ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳಲೇಬೇಕು ಎಂದು ನಿರ್ಧರಿಸಿ ಯಾರಿಗೂ ಹೇಳದೆ ಸುಮ್ಮನಿದ್ದೆ ಎಂದು ಹೇಳುತ್ತಿದ್ದ ಹಾಗೆ ಕುಳಿತಿದ್ದ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಮತ್ತೆ ಮುಂದುವರೆದವರು, ಈ ಕಾರ್ಯಕ್ರಮವೊಂದು ಇಂದು ಇಂಟರ್ನ್ಯಾಷನಲ್ ಕಲರ್ಫುಡ್ ಸಂಸ್ಥೆ ನಡೆಸಿಕೊಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಸಂಸ್ಕೃತಿ, ಪದ್ಧತಿ, ವಾಸ್ತು, ಶಿಲ್ಪಕಲೆ, ಆಧುನಿಕ ಶಿಕ್ಷಣ ಇದೆಲ್ಲದರ ಬಗ್ಗೆ ಪರಿಚಯಿಸಲು ಇದೊಂದು ಉತ್ತಮವಾದ ವೇದಿಕೆಯಾಗಿದೆ. ಅದು ಈ ಬಾರಿ ನಮ್ಮ ಶಾಲೆಯಲ್ಲಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿರುವುದು ನಮ್ಮ ಶಾಲೆಗೆ ಒಂದು ಹೆಮ್ಮೆ ಎಂದು ಖುಷಿಯಿಂದ ಹೇಳಿದ್ದರು. ಈ ವಿಚಾರ ಮಿಥುನ್ ಅವರಿಗೆ ಬಿಟ್ಟು ಯಾರಿಗೂ ತಿಳಿದಿರಲಿಲ್ಲ. ಕುಳಿತಿದ್ದ ಪೋಷಕರೆಲ್ಲರೂ ಅಲ್ಲಿಂದಲೇ ಅಭಿನಂದನೆಗಳನ್ನು ತಿಳಿಸಿದರು. ಶರದಿಗೆ ಉತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿ ಬಂದಿರುವುದು ಒಂದೆಡೆ ಖುಷಿಯಾದರೆ, ಜಪಾನ್ನ ಸಮಾರಂಭಕ್ಕೆ ಶಾಲೆಯ ಮಕ್ಕಳು ಆಯ್ಕೆಯಾಗಿರುವುದು ಇನ್ನೊಂದು ಖುಷಿಯಾಗಿತ್ತು. ಎಲ್ಲ ಮಕ್ಕಳ ನೃತ್ಯ ಮುಗಿಯುವ ವೇಳೆಗೆ ಆಗಲೇ ಸಮಯ ರಾತ್ರಿ 10 ಗಂಟೆಯಾಗಿತ್ತು. ಬೆಳಗಿನಿಂದ ಹಸಿದು ಇದ್ದವಳಿಗೆ ರಾತ್ರಿಯೂ ಕೂಡ ಸರಿಯಾಗಿ ಊಟ ತಿನ್ನಲು ಆಗಲಿಲ್ಲ. ಈಗ ಅವಳಿಗೆ ಮನೆಗೆ ಹೋಗುವುದು ಹೇಗೆ ಎನ್ನುವ ಚಿಂತೆ ಹತ್ತಿತ್ತು. ಶರದಿ, ಆಗಲೇ ತುಂಬ ಸಮಯವಾಗಿದೆ. ಈ ಸರಿ ರಾತ್ರಿಯಲ್ಲಿ ಒಬ್ಬಳೇ ಹೋಗುವುದು ಬೇಡ. ನಾವೇ ನಿನ್ನನ್ನು ನಿನ್ನ ಮನೆಯ ಬಳಿಗೆ ಡ್ರಾಪ್ ಮಾಡುತ್ತೇವೆ ಎಂದಳು ಆರಾಧ್ಯ ಹಾಗೆನ್ನುತ್ತಲೇ ಧನುಷ್ನ ಸಿಡುಕಿನ ಮುಖ ನೆನೆದವಳು, ಮೊದಲೇ ನನ್ನನ್ನು ನೋಡಿದರೆ ಉರಿದು ಬೀಳುತ್ತಾನೆ, ನನ್ನಿಂದ ಇವರಿಗೇಕೆ ತೊಂದರೆ ಎಂದು ಯೋಚಿಸಿದವಳು, ಬೇಡ ಆರಾಧ್ಯ, ಈಗ ಒಂದು ಬಸ್ ಇದೆ, ಅದು ಇಲ್ಲ ಎಂದರೆ ಅಣ್ಣನಿಗೆ ಕರೆ ಮಾಡುತ್ತೇನೆ, ಅವನು ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ. ಅಲ್ಲದೆ ಇನ್ನು ಸ್ಪಂದನ ಮೇಡಮ್ ಊಟ ಮಾಡಿಲ್ಲ, ಎಲ್ಲರದ್ದು ಊಟವಾದ ನಂತರ ನೀವು ಕೂಡ ಹೊರಡಿ ಎಂದವಳು. ಆರಾಧ್ಯ ಎಷ್ಟೇ ಹೋಗಬೇಡ ಎಂದು ತಡೆದರೂ ಅವಳ ಮಾತು ಕೇಳದೆ ಬಸ್ ನಿಲ್ದಾಣದ ಕಡೆಗೆ ಹೊರಟೇ ಬಿಟ್ಟಳು. ರಿಷಿಗೆ ಕರೆ ಮಾಡಬೇಕು ಎಂದು ನೆನೆದವಳು, ಆಗಲೇ ಸರಿ ರಾತ್ರಿಯಾಗಿದೆ, ಮೊದಲೇ ಜ್ವರ ಬಂದಿದೆ, ಇಷ್ಟೊತ್ತಿನಲ್ಲಿ ಅಣ್ಣನನ್ನು ಬರ ಹೇಳುವುದು ಸರಿಯಾಗುವುದಿಲ್ಲ, ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಇಲ್ಲ ಎಂದರೆ ಕರೆ ಮಾಡುತ್ತೇನೆ ಎಂದು ಹೇಳಿಕೊಂಡವಳು ಒಬ್ಬಳೇ ಬಸ್ ನಿಲ್ದಾಣಕ್ಕೆ ತೆರಳಿದಳು. ಶರದಿ ಹೋಗುವ ರಸ್ತೆಯ ಕೊನೆಯ ಬಸ್ ಕೂಡ ಹೋಗಿಯಾಗಿತ್ತು. ಆ ರಸ್ತೆಯಲ್ಲಿ ಒಬ್ಬರು ಓಡಾಡುತ್ತಿರಲಿಲ್ಲ. ಬೀದಿ ದೀಪಗಳನ್ನು ಬಿಟ್ಟರೆ ಒಬ್ಬ ನರ ಹುಳು ಕೂಡ ಅಲ್ಲಿರಲಿಲ್ಲ. ಅದೊಂದು ನಿರ್ಜನ ಪ್ರದೇಶದಂತೆ ಕಾಣಿಸುತ್ತಿತ್ತು.
ಬೆಳಗಿನ ವೇಳೆ ಜೇನು ಹುಳಗಳ ಥರ ಜಿಗಿ ಜಿಗಿ ಎನ್ನುವ ಜನರಿರುವ ರಸ್ತೆಯಲ್ಲಿ ಇಂದು ಅವಳೊಬ್ಬಳೇ ಒಂಟಿಯಾಗಿ ನಿಂತಿದ್ದಾಳೆ. ಸುತ್ತಲೂ ಕತ್ತಲು ಆವರಿಸಿದೆ. ಎಂದೂ ಇಲ್ಲದ ಭಯ ಇಂದು ಅವಳನ್ನು ಆವರಿಸಿತು. ಅದೇ ಭಯಕ್ಕೆ ಆಗಲೇ ಅವಳ ಎದೆಯ ಬಡಿತ ಜೋರಾಯಿತು. ನಾನು ಆರಾಧ್ಯಳ ಮಾತು ಕೇಳದೆ ಬಂದದ್ದು ನನ್ನದೇ ತಪ್ಪು. ಅವಳು ಒಬ್ಬಳೇ ಹೋಗಬೇಡ ಎಂದು ಎಷ್ಟೆಲ್ಲ ಹೇಳಿದಳು. ಆದರೂ ಅವಳ ಮಾತು ಕೇಳದೆ ಬಂದು ತಪ್ಪು ಮಾಡಿದೆ. ಏನು ಮಾಡುವುದು ಇವಾಗ? ಅಣ್ಣನಿಗೆ ಕರೆ ಮಾಡ್ತೀನಿ ಎಂದು ಮೊಬೈಲ್ ತೆಗೆದವಳು, ನಾನು ಈಗ ಕರೆ ಮಾಡಿದರೂ ಅಣ್ಣ ಬರುವುದು ಕಮ್ಮಿ ಅಂದರೂ ಅರ್ಧ ಗಂಟೆಯಾಗುತ್ತೆ. ಅರ್ಧ ಗಂಟೆಯ ತನಕ ಇಲ್ಲಿಯೇ ನಿಲ್ಲಲು ಆಗುವುದಿಲ್ಲ. ಈಗಲೇ ತುಂಬ ಸಮಯವಾಗುತ್ತಿದೆ ಎಂದುಕೊಂಡವಳು ಮತ್ತೆ ಶಾಲೆಯ ಬಳಿಗೆ ಹೋಗುವುದೇ ಸರಿ ಎಂದು ಹೆಜ್ಜೆಯನ್ನು ಹಿಂದಿರಿಸುವ ವೇಳೆಗೆ 2 ಬೈಕಿನಲ್ಲಿ ಬಂದ 4 ಬೈಕಿನಿಂದ ಇಳಿದು ಅವಳ ಬಳಿಗೆ ಬಂದಿದ್ದರು. ಅವರು ಬೈಕಿನಿಂದ ಇಳಿದು ತನ್ನೆಡೆಗೆ ಬರುತ್ತಿರುವುದನ್ನು ನೋಡಿದವಳ ಜೀವ ಬಾಯಿಗೆ ಬಂದಿತ್ತು. ಆಗಲೇ ಅವಳ ಕೈ ಕಾಲುಗಳು ನಡುಗಲು ಶುರುವಾದವು. ಸಣ್ಣದಾಗಿ ಪಿನ್ ಮಾಡಿದ ಅದೇ ಸೀರೆಯ ಸೆರಗನ್ನು ಭುಜದ ಮೇಲೆ ಒದ್ದು ಅದೇ ಸೆರಗನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದು ನಿಂತಳು. ಹಾಯ್ ಸ್ವೀಟ್ ಗರ್ಲ್, ಯಾರಿಗಾಗಿ ಕಾಯುತ್ತಿದ್ದೀಯಾ? ಆನ್ಲೈನ್ ಬುಕ್ಕಿಂಗಾ ಇಲ್ಲ ನಾರ್ಮಲ್ಲಾ? ಒಂದು ರಾತ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀಯಾ ಎಂದು ಒಬ್ಬ ಹೇಳಿದರೆ, ಹೇಳು ಯಾಕೆ ಸುಮ್ಮನಾದೆ, ನಾವು ಕೂಡ ಅಷ್ಟೇ ಹಣವನ್ನು ಕೊಡುತ್ತೇವೆ ಎಂದು ಇನ್ನೊಬ್ಬ ಹೇಳಿದನು. ಲೋ, ಈ ರಸ್ತೆಯಲ್ಲಿ ಇವಳನ್ನು ಇದೇ ಮೊದಲು ನೋಡುತ್ತಿರುವುದು. ಇಲ್ಲಿಗೆ ಹೊಸಬಳು ಎನಿಸುತ್ತದೆ. ಆದರೂ ಬೇರೆ ವೇಶ್ಯೆಯರಿಗಿಂತ ತುಂಬ ಸುಂದರವಾಗಿದ್ದಾಳೆ ಎಂದವನು ಆಸೆಯ ಕಣ್ಣುಗಳಿಂದಲೇ ಅವಳನ್ನು ಮೇಲಿನಿಂದ ಕಾಲಿನವರೆಗೂ ದಿಟ್ಟಿಸಿದನು. ಅವರು ಆಡುವ ಒಂದೊಂದು ಅಸಹ್ಯವಾದ ಮಾತುಗಳನ್ನು ಕೇಳಲಾಗದೆ ಕಿವಿ ಮುಚ್ಚಿದವಳಿಗೆ ಗಂಟಲ ಪಸೆ ಹಾರಿ ಇಡೀ ಶರೀರವೇ ಬೆವರಲು ಶುರುವಾಯಿತು. ಅದರಲ್ಲೂ ಅವಳು ವೇಶ್ಯೆ ಎಂದು ಹೇಳಿದ್ದು ಇವಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಒಂದು ಸ್ವರವನ್ನು ಕೂಡ ಅವಳಿಗೆ ಬಾಯಿ ಬಿಡಲಾಗದೆ ಒದ್ದಾಡುವಂತಾಯಿತು ಅವಳ ಪರಿಸ್ಥಿತಿ. ಆದರೂ ಚೂರು ಪಾರು ಇತ್ತ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿದವಳು, ನೋಡಿ, ನಾನು ಅಂಥವಳಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗಿ ಎಂದಳು. ನೋಡಿದ್ಯಾ ಮಚ್ಚಿ, ಯಾವುದೋ ದೊಡ್ಡ ಕುಳ ಸಿಕ್ಕಿರಬೇಕು, ಅದಕ್ಕೆ ನಾನು ಅಂಥವಳಲ್ಲ ಅಂತ ನಾಟಕ ಆಡ್ತಿದ್ದಾಳೆ. ನಿನ್ನಂಥ ಎಷ್ಟು ಜನರನ್ನು ನಾವು ನೋಡಿಲ್ಲ ಎಂದು ಒಬ್ಬ ಹೇಳಿದರೆ, ಇವಳು ಎದುರುತ್ತಿರುವುದನ್ನು ನೋಡಿದರೆ ಫ್ರೆಶ್ ಮಾಲು ಎನಿಸುತ್ತದೆ ಮಚ್ಚಿ ಎಂದು ಇನ್ನೊಬ್ಬ ತನ್ನ ಗಡ್ಡವನ್ನು ನೀವುತ್ತಾ ಹೇಳಿದನು. ಫ್ರೆಶ್ ಆದರೆ ಇನ್ನೂ ಒಳ್ಳೆಯದಲ್ಲವ ಮಚ್ಚ, ನಾವು ಎಲ್ಲವನ್ನು ಹೇಳಿಕೊಟ್ಟರೆ ಆಯಿತು ಎಂದು ಇನ್ನೊಬ್ಬ ಹೇಳುತ್ತಿದ್ದರೆ ಅವರ ಮಾತೆಲ್ಲವನ್ನು ಕೇಳಲಾಗದೆ ನಲುಗಿ ಹೋಗಿದ್ದಳು. ದೇವರೇ, ಈಗಲೇ ನನ್ನ ದೇಹದಿಂದ ಉಸಿರನ್ನು ತೆಗೆದು ಬಿಡು ಎಂದು ಕೈ ಮುಗಿದು ಕಾಣದ ದೇವರನ್ನು ಬೇಡುತ್ತಿದ್ದವಳ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಇಳಿಯುತ್ತಿದ್ದವು. ಏನ್ರೋ, ಇವಳು ಸುಖ ಕೊಡ್ತೀವಿ ಬಾ ಅಂದರೆ ಉಸಿರು ನಿಲ್ಲಿಸು ಎಂದು ಹೇಳಿಕೊಳ್ಳುತ್ತಿದ್ದಾಳಲ್ಲ, ಇಟ್ಕೊಳ್ರೋ ಅವಳನ್ನ ಎಂದವನು ಶರದಿಯ ಕೈ ಹಿಡಿದಿದ್ದನು. ಮುಂದುವರೆಯುವುದು. ಧನ್ಯವಾದಗಳು.